ಹಲೋ ಹಲೋ. ಅಯ್ಯೋ ಅಯ್ಯೋ ದಯಾ ದಯಾ ದಯಾ, ಏನಾಯ್ತು ಏನಾಯ್ತು? ಅಯ್ಯೋ ಏನಾಯ್ತು ಹೇಳು ದಯಾ. ಅಯ್ಯೋ ಅಯ್ಯೋ ದಯಾ, ಎಲ್ಲೋದೆ ನೀನು? ಅಲ್ಲ ಏನು ಖುಷಿಯಾಗಿದೆ ಅಂತ ಹೇಳೇ ಇಲ್ವಲ್ಲ? ಸೊಸೈಟಿಗೆ ಸೇಲ್ಸ್ ಮೆನ್ ಬಂದಿದ್ದಾರೆ. ತುಂಬಾ ಕಡಿಮೆ ಬೆಲೆಯಲ್ಲಿ ಎಲ್ಲ ವಸ್ತುಗಳನ್ನ ಕೊಡ್ತಿದ್ದಾರೆ. 300 ರೂಪಾಯಿ ಕೇಬಲ್. ಅಷ್ಟೊಂದು ಕಾಸ್ಟ್ಲಿನಾ? ಹೌದು, ಆದ್ರೆ ಅವರು ಬರೀ 20 ರೂಪಾಯಿಗೆ ಟಿವಿ ಕೊಡ್ತಿದಾರಲ್ಲ. 200 ರೂಪಾಯಿಗೆ ಐಸ್ ಕ್ರೀಮ್. ಅಷ್ಟೊಂದು ಕಾಸ್ಟ್ಲಿ? ಅಯ್ಯೋ, ಆದ್ರೆ ಬರೀ 30 ರೂಪಾಯಿಗೆ ಫ್ರಿಡ್ಜ್ ಕೊಡ್ತಿದ್ದಾರೆ ಗೊತ್ತಾ? ಬನ್ನಿ ಕಾಂಪೌಂಡ್ ಹೋಗೋಣ. ದಯಾ, ಇದ್ರ ಪ್ರಯೋಜನನ ಪಡ್ಕೊಳ್ಳಿ. 4000ಕ್ಕೆ ರಿವಾಲ್ವಿಂಗ್ ಚೇರ್ ತಗೊಳ್ಳಿ. ಇಷ್ಟೊಂದು ಕಾಸ್ಟ್ಲಿನಾ? 4000ನ ನಾನ್ ನಿಮಗೆ ಕೊಡ್ತೀನಿ. ಚೇರ್ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ನಾನು ನೋಡ್ತೀನಿ ಹೇಗಿದೆ ಚೇರು ಅಂತ. ಬನ್ನಿ ಬನ್ನಿ, ವೆಲ್ಕಮ್ ಸರ್. ಹೇಗಿದೆ ಅಂತ ಚೆಕ್ ಮಾಡಿ ಪ್ಲೀಸ್. ಅರೇ ಮಜಾ ಸಿಗ್ತಾ ಇದೆ, ಬಹಳ ಮಜಾ ಸಿಗ್ತಾ ಇದೆ ನಂಗೆ. ಅರೆ ಯಾರಾದ್ರೂ ನಿಲ್ಸಿ ನಿಲ್ಸಿ ನಿಲ್ಸಿ, ಯಾರಾದ್ರೂ ನಿಲ್ಸಿ. ಅರೆ, 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 ಅರೆ. ಅರೆ. ಅಯ್ಯೋ ಅಬ್ದುಲ್ಲಾ, ಏನ್ ಮಾಡ್ದೆ? ಭೂಮಿ ತಿರ್ಗಿಸ್ಬಿಡ್ತೀನಿ. ಅಯ್ಯೋ, ಎಷ್ಟೊಂದು ಹಿಟ್ಟು ಹಾಳಾಗ್ತಾ ಇದೆ. ನಾನು ಒಂದ್ ಸ್ವಲ್ಪ ತುಂಬ್ಕೊಂಡ್ಬಿಡ್ತೀನಿ. ಈ ಚೇರ್ ಮೇಲೆ ಕೂತ್ಕೊಳ್ಳೋದಕ್ಕೆ ಒಂಥರ ಭಯಂಕರವಾಗಿದೆ. ಅಯ್ಯೋ ಟಪೋರಪ್ಪ. ಅಯ್ಯಪ್ಪ, ಅಯ್ಯೋ ದಯಾ, ಯಾಕಿಂಗ್ ಭಯ ಪಡಿಸ್ತಿದ್ಯಾ? ಅರೆ, ಇನ್ನು ನಿಂತ ಇದ್ದೀರಾ? ಓಡ್ತಾ ಇರಿ. ಏನ್ ಟಪೋರಪ್ಪ, ನೀವು ಹೇಳಿದ್ರೆ ನಾನು ಈ ಚಪ್ಪಲಿ ಹಾಕೊಳ್ತಿದ್ನಲ್ಲ. ಅರೆ, ಇದು ಅದಕ್ಕಿಂತ ತುಂಬಾ ಯೂನಿಕ್ ಆಗಿದೆ. ಎಸ್ಪೆಷಲಿ ಯಾರಿಗೆ ಅಂತ ಹೇಳಿದ್ರೆ, ಜೀವನದಲ್ಲಿ ಯಾರು ಹಾರ್ಬೇಕು ಅಂತಿರ್ತಾರೋ ಅವರಿಗೆ. ಅಂದ್ರೆ ಅರ್ಥ ಆಯ್ತು. ಓಹೋ, ನನ್ ಚಿಕ್ಕ ವಯಸ್ಸಿನ ಕನ್ಸು ಇವತ್ತು ನನ್ಸಾಗಿದೆ. ಮಾಧ್ವಿಯತ್ಗೆ ನನಗೋಸ್ಕರ 2 ಎಕ್ಸ್ಟ್ರಾ ಮಾಡ್ಬಿಡಿ ಹಾಗೆ. ಅಯ್ಯೋ ರಾಮ, ದಯಾತ್ಗೆ ಟಪ್ಪು ಎಕ್ಸಾಮ್ಸ್ ಇನ್ನೇನ್ ಬರ್ತಿದೆ ಅಲ್ವಾ? ಮಾಡ್ತೀನಿ ರೀ ಇವ್ರಿಗೆ. ಅಯ್ಯೋ ಅಮ್ಮ, ಬೇಡ. ಸೊಸೈಟಿ ಒಳಗೆ ಓಡಿ ಓಡಿ ಬೇಜಾರಾಗಾಯ್ತು. ಈಗ ಸ್ವಲ್ಪ ಸಿಟಿ ಒಳಗೆ ಹೋಗಿ ಬರ್ತೀನಿ. ಅಯ್ಯೋ ಟಪ್ಪೋರಪ್ಪ ಹೊರಟೋಗ್ಬಿಟ್ರಲ್ಲ. ಸರಿ, ನಾನು ಹೋಗಿ ಬರ್ತೀನಿ ರೀ. ಅಯ್ಯೋ ಅಯ್ಯೋ ಅಣ್ಣ, ಜಾಗ ಬಿಡು. ಅಯ್ಯಮ್ಮ, ಅಯ್ಯೋ ಈ ಮೀಟ್ರು ನನ್ನ ಬಾಯಿಗೆ ಹೆಂಗ್ ಬಂತು? ಅಯ್ಯೋ ನನ್ ರಿಕ್ಷಾ. ಅಯ್ಯೋ, ಈಗ ಏನ್ ಮಾಡೋದು? ಎಲ್ಲ ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಟಪ್ಪೋರಪ್ಪ, ಟೆನ್ಷನ್ ತಗೋಬೇಡಿ, ನಾನ್ ಬರ್ತಾ ಇದ್ದೀನಿ. ವಾದಯ್ಯ, ವಾ, ನೀನನ್ನ ಕಾಪಾಡ್ಬಿಟ್ಟೆ. ಸರಿ, ಇಲ್ಲಿಂದ ಓಡೋಕ್ ಶುರು ಮಾಡಿ. ಯಾರದು? ಅರೇ,
ಅವ್ನು ನಮ್ ಗಾಡಿ ಸ್ಟೇರಿಂಗ್ ಇಟ್ಕೊಂಡು ಓಡೋಗ್ತಾ ಇದ್ದಾನೆ. ಹಿಡ್ಕೊ ಅವನ್ನ ಹೋಗಿ. ಓಡಿ ಸುಸ್ತಾಗೋಯ್ತು. ಅಯ್ಯೋ, ಈ ಶೂ ಮತ್ತೆ ಅಂಟ್ಕೊಂಡ್ಬಿಡ್ತು. ಮತ್ತೆ ಓಡ್ಬೇಕು ಅನ್ಸುತ್ತೆ. ಅಯ್ಯೋ, ನನ್ನ ಮೊಬೈಲು. ಥ್ಯಾಂಕ್ ಯು ದಯಾ. ಈ ಗೋಡಿ ಅಪ್ಪ ಅಜಟ, ಚಪ್ಲಿ. ಅರೆ ನಾನಿಲ್ಲಿ ನನ್ನ ಮಗ ಸೊಸೆ ಬಗ್ಗೆ ಒದ್ದಾಡ್ತಾ ಇದ್ರೆ ನಿನಗೆ ಚಪ್ಪಲಿ ಬೇಕೇನಯ್ಯ? ಅರೆ ಯಾರಿಗೆ ಯಾವ್ದ್ರ ಬಗ್ಗೆ ಚಿಂತೆ ಇರುತ್ತೋ ಅದನ್ನ ತಾನೇ ಕರೀತಾರೆ. ಆ, 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 ಆ. ಓಯ್, ಇಲ್ಲಿ ನೆರಳಂತೂ ಓಡ್ತಾ ಇದೆ, ಆದ್ರೆ ಮನುಷ್ಯ ಎಲ್ಲಿ ಕಾಣ್ತಾನೆ ಇಲ್ಲ. ಭೂಮಿ ತಿರ್ಸ್ಬಿಡ್ತಿದೆ. ಅಯ್ಯ, ಅಯ್ಯ, ಎಷ್ಟು ಒಳ್ಳೆಯವರು. ಇಂಥ ಗಂಡ ಎಲ್ರಿಗೂ ಸಿಗ್ಬೇಕು. ಓಡ್ತಾ ಇದ್ದಾರೆ, ಹಾಗೆ ಮನೆಗೆ ತರಕಾರಿನೂ ತಗೊಂಡ್ ಬರ್ತಾ ಇದ್ದಾರೆ. ಆಲೂಗಡ್ಡೆ ತಗೊಳ್ಳಿ. ಅಪ್ಪನ್ ಶೂ ತೆಗಿಯಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅಯ್ಯೋ ಟಪ್ಪು ಮಗನೇ, ಏನಾದ್ರೂ ಮಾಡು. ತಂಗೋಡಿ ಓಡಿ ಸುಸ್ತಾಗೋಗಿದೆ. ಅಯ್ಯ, ಥ್ಯಾಂಕ್ ಯು ಟಪ್ಪು, ನೀನ್ ಶೂ ನಾ ಬಿಚ್ಬಿಟ್ಟೆ. ಶೂ ಇಂದ ಎಷ್ಟು ತೊಂದರೆ ಆಗೋಯ್ತು. ಇನ್ಮೇಲೆ ಕೋಟ್ ಹಾಕೊಂಡಾಗ್ಲೂ ನನ್ ಶೂ ಹಾಕಲ್ಲ, ಚಪ್ಪಲ್ ಹಾಕೊಂಡೇ ಇರ್ತೀನಿ. ಚೇಟಣ, ತಪ್ಪು, ಹೇಗಾದ್ರೂ ಈ ಚಪ್ಲಿನೂ ತೆಗ್ಸೋ. ಹಾರಿ ಹಾರಿ ಸಾಕಾಯ್ತು. ದಯಾತ್ಗೆ ನೀವ್ ಹಾಗೆ ಜಂಪ್ ಮಾಡ್ತಾನೆ ಇರಿ, ಫಿಟ್ ಆಗಿರ್ತೀರಾ. ಅಮ್ಮನ್ ಚಪ್ಲಿ ತೆಗಿಯೋಕೆ ನನ್ನ ಹತ್ರನೂ ಒಂದು ಪ್ಲಾನ್ ಇದೆ, ಕೇಳಿ. ಥ್ಯಾಂಕ್ ಯು ಟಪ್ಪು ಕಂದ. ನನ್ ಚಪ್ಲಿಯಿಂದ ನನ್ಗೆ ಮುಕ್ತಿ ಕೊಡಿಸ್ಬಿಟ್ಟೆ ನೀನು. ಶೂ ಶೂ. ಅಯ್ಯೋ ದಯಾ, ಈಗ ಮತ್ತೆ ಯಾವ ಶೂ ಬೇಕು ನಿಂಗೆ? ಅಯ್ಯೋ, ಕಾಗೆ ಓಡಿಸ್ತಿದ್ದೆ ನಾನು. ಶೂ ಶೂ.
ಎಣ್ಣೆ ಹಾಕಿ ಆಮೇಲೆ ಜೀರಿಗೆ ಹಾಕಿ ಆಮೇಲೆ ಅರ್ಶಿನ ಹಾಕಿ ಆಮೇಲೆ ಒಗ್ಗರಣೆ ಹಾಕಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ. ಇಂಥ ರುಚಿಯಾದ ಅಡ್ಗೆಗಳನ್ನ ಮಾಡೋದಕ್ಕೆ ಹೀಗೆ ನೋಡ್ತಾ ಇರಿ ನಮ್ಮ ಚಾನೆಲ್ನ. ಓಹೋ, ಬಹಳ ಹಸುವಾಗ್ತಿದೆ. ಊಟ ರೆಡಿ ಆಗಿದೆ ಟಪ್ಪು ಅವರಪ್ಪ. ಮಾವನವ್ರಿಗೆ ತಿನ್ನ ಕೊಟ್ಟು ಆದಷ್ಟು ಬೇಗ ನೃತ್ಯ ಮಹೋತ್ಸವಕ್ಕೆ ಹೋಗ್ತೀನಿ. ಸಮಾಧಾನ ಆಗೋಷ್ಟು ಕುಣಿತೀನಿ. ಏ ಹಲೋ, ಟಪ್ಪು, ಆ ಬ್ರೆಡ್ ಮತ್ತೆ ಚೀಸ್ ಕೊಡಪ್ಪ ಇಲ್ಲಿ. ಅಯ್ಯೋ, ನನ್ ಕೈನ ನೀವು ಕಡ್ದ್ಬಿಟ್ರಲ್ಲ ಅಪ್ಪಾಜಿ. ಸಾರಿ ಅಪ್ಪ. ತಪ್ಪು ನಿನ್ನಿಂದನೇ ಆಗಿದ್ದು, ನಾನಿನ್ನ ಬಿಡಲ್ಲ. ನಿಂತ್ಕೋ. ಏಯ್, ತಗೊಳ್ಳಿ ಮಾವನವ್ರೆ, ಅಡ್ಗೆ ರೆಡಿ ಆಗಿದೆ. ಸಾಕ, ಇಷ್ಟೇ ತಿಂತೀರಾ ನೀವು ಮಾವನವ್ರೆ? ನಿಮ್ಗೋಸ್ಕರ ತೆಗೆದಿಟ್ಟಿದ್ದೀನಿ ದಯಾ. ನಾನು ಇದನ್ನ ತಿಂತೀನಿ. ಅಯ್ಯೋ ದೇವ್ರೇ, ಏನಾಗೋಯ್ತಿದು? ಮಾವನವ್ರೆ, ಅರೆ, ನನ್ನ ಕೈಗೆ ಏನಾಗೋಯ್ತು? ಅರೆ, ಸ್ಟಿಕ್ಕು ಬಿದ್ದೋಯ್ತಲ್ಲ. ಕನ್ನಡಕನೂ ಹೊಡೆದೋಯ್ತು. ಇವತ್ ರಾತ್ರಿ 8ರಿಂದ 10 ಗಂಟೆವರೆಗೂ ನಿಮ್ ಏರಿಯಾದಲ್ಲಿ ಕರೆಂಟ್ ಇರಲ್ಲ. ಅಯ್ಯಯ್ಯೋ, ಇಲ್ಲ. ಅಯ್ಯಯ್ಯೋ, ಟೇಬಲ್ ಕೂಡ ಮುರಿದೋಯ್ತಲ್ಲ. ನನ್ಗನ್ಸುತ್ತೆ ಈ ಊಟ ಮಾಡ್ಬಿಟ್ಟು ನನಗೆ ಎನರ್ಜಿ ಬಂದ್ಬಿಟ್ಟಿದೆ ಅಂತ. ಆಚೆ ಕಡೆ ಕೋಲಾಟ ಆಡ್ತಿದ್ದಾರೆ, ನಾನು ಹೋಗಿ ಆಟ ಆಡ್ಕೊಂಡ್ ಬಂದ್ಬಿಡ್ತೀನಿ. ಮಾವನವ್ರೆ ನಿಂತ್ಕೊಳ್ಳಿ, ನಾನು ಬರ್ತೀನಿ. ಅಪ್ಪಾಜಿ, ಏನ್ ಬಿಡೋಣ, ಯಾವಾಗ್ಲೂ ಹೀಗೆ ತೊಂದರೆ ಕೊಡ್ತಾ ಇರ್ತೀರಲ್ಲ. ಓ, ಅಪ್ಪಾಜಿ ಅವರು ಬಂದ್ಬಿಟ್ರು. ಅಯ್ಯೋ ಅಪ್ಪಾಜಿ, ಅಯ್ಯೋ. ನನಗೆ ಅರ್ಥನೇ ಆಗ್ತಿಲ್ಲ ನನ್ನ ಕೈಗೆ ಏನಾಗಿದೆ ಅಂತ. ಒಂದ್ ಕೆಲಸ ಮಾಡ್ತೀನಿ, ತಬಲಾ ಬಾರಿಸ್ ನೋಡ್ತೀನಿ. ಅಯ್ಯೋ ದೇವ್ರೆ, ಏನಾಗೋಯ್ತು? 7ರಲ್ಲಿ 4 ಸ್ವರ ಮಾತ್ರ ಮಿಕ್ಕಿರೋದು. 3ನ ನೀವು ಗುದ್ದಿ ಹೊಡೆದಾಕ್ಬಿಟ್ರಲ್ಲ. ಹಲೋ ಯಜಮಾನ್ರೆ, ಇವತ್ತು ಅಂಗಡಿಲಿ 20 ಟಿವಿ ಮಾರಾಟ ಆಗಿದೆ. ಆಮೇಲೆ ರೌಡಿಗಳು ಬಂದು ಅಂಗಡಿಲಿ ಕೂತಿದ್ದಾರೆ. ಏನ? ನನ್ನ ಮಾತಿನ ಅರ್ಥ, ಇವತ್ತು ಅಂಗಡಿಲಿ 20 ಟಿವಿ ಮಾರಾಟ ಆಗಿದೆ, ಮತ್ತೆ ಗೂಂಡಾಗಳು ಬಂದು ಅಂಗಡಿಲಿ ಕೂತಿದ್ದಾರೆ. ಅಯ್ಯೋ, ಬೇಗ ಬನ್ನಿ, ನಮ್ಮ ಅಂಗಡಿನ ಗೂಂಡಾಗ್ಲು ಅಟ್ಯಾಕ್ ಮಾಡಿದಾರಂತೆ. ಅಯ್ಯೋ ಭಗವಂತ, ಈಗ ಎಂತ ಮಾಡೋದು? ಅಯ್ಯೋ, ಅದನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಸಾಲ ಮಾಡ್ಬಿಡ್ತೀನಿ. ಏನಿಷ್ಟು ಬೇಗ ನೀವು ಇಲ್ಲಿಗೆ ಬಂದ್ಬಿಟ್ರಿ? ಏಯ್, ನೀನು ನನ್ನ ಅಂಗಡಿಲಿ ಏನೋ ಮಾಡ್ತಾ ಇದ್ಯಾ? ತಗೋ, ಚಾಕ್ಲೇಟ್ ತಿನ್ನು. ಚಾಕ್ಲೇಟ್ ಚೆನ್ನಾಗಿದೆ, ಚಾಕ್ಲೇಟ್ ಚೆನ್ನಾಗಿದೆ. ಓಹೋ, ಈ ಟಿಶ್ಯೂಲಿ ಒರೆಸ್ಕೋ. LMNOPQR, ನೀವೆಲ್ಲ ಈಗ ಸಿಗಾಕೊಂಡ್ರಿ ಯಾರ್? ಇದು ಟಿಶ್ಯೂ ಅಲ್ಲ, ಪ್ರಾಪರ್ಟಿ ಪೇಪರ್ಸು. ನೀನ್ ಇದಕ್ಕೆ ಹೆಬ್ಬಟ್ ಹಾಕಿದ್ಯಾ ನೋಡಿಲ್ಲಿ. ಏನ? ಅಯ್ಯಯ್ಯೋ,
ಕೇಟಣ್ಣ ಸೈಡಿಗೆ ಬಾ, ಈಗ್ಲೇ ಅವನಿಗೆ ಭೂಮಿನ ತಿರ್ಗಿಸ್ಬಿಡ್ತೀನಿ. ಹಾ, ಎಷ್ಟೊಂದ್ ಜನ ಓಡು. ಹೊಡಿರಿ ಇವ್ರಿಗೆ. ಏನ್ ನೋಡ್ತಾ ಇದ್ದೀರಾ? ಹೊಡಿರಿ ಅವ್ರಿಗೆ. ಅಪ್ಪಾಜಿ ಅವ್ರು ನಿಮ್ ಕಡೆನೆ ಬರ್ತಾ ಇದ್ದಾರೆ. ಕಮ್ ಆನ್ ತಾತ. ಈ ತಾತ ಪಂಚ್ ಮೇಲೆ ಪಂಚ್ ಕೊಡ್ತಾ ಇದ್ದಾರೆ ಬೇರೆ ಇಲ್ಲಿ. ಇಲ್ಲಿಂದ ಓಡೋಗೋದು ಒಳ್ಳೆ ಐಡಿಯಾ ಅಂತ ಅನಿಸ್ತಾ ಇದೆ ಈಗ. ಅಯ್ಯೋ ಅವರು ಓಡ್ ಹೋಗ್ತಿದ್ದಾರೆ. ಅಯ್ಯೋ ಬಾರಪ್ಪ. ತಾತ ಹಿಂದೆ ಬರೋದ್ನ ಬಿಟ್ಬಿಡಿ, ಅಂಗಡಿನ ಇಬ್ರು ಶೇರ್ ಮಾಡ್ಕೊಳ್ಳೋಣ. ನನ್ನ ಅಂಗಡಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಶೇರ್ ಮಾಡೋದಕ್ಕೆ? ನಡಿ ಈ ಮಿರರ್ ಮೇಜ್ ಒಳಗೆ ತಪ್ಪಿಸ್ಕೊಳ್ಳೋಣ. ಏ ತಾತ, ನಾ ನಿನ್ನ ಸುಮ್ನೆ ಬಿಡೋದಿಲ್ಲ. ಏ ಗುಬೆ, ಹೋಗ ಕಡೆ. ಹೀಗಿದೆ ಇವನಿಗೆ. ಅರೆ ಓಡು. ಮಾವನೋರಿ ಕಮ್ ಆನ್, ನಿಮ್ ಕೈಲಿ ಸಾಧ್ಯ ಇದು. ಅಯ್ಯೋ ಸೊಸೆ, ಏನ್ ಸೊಸೆ, ನೀನ್ ಕೂಗ್ದೇ ಇದ್ದಿದ್ರೆ ಅವ್ರು ನಾನು ಹಿಡ್ದೇ ಹಿಡ್ದಿದ್ದೆ. ತಾತ ಇದನ್ ತಗೊಳ್ಳಿ, ಹಗ್ಗ ಹಾಕಿ ಹಿಡಿರಿ. ಏಯ್, ಅರೆ ನನ್ನ ಕೈಗಂತೂ ಸಖತ್ ಪವರ್ ಬಂದ್ಬಿಟ್ಟಿದೆ. ಟ್ರಕ್ಕು ಕೂಡ ಮುಂದಕ್ಕೆ ಹೋಗ್ತಾ ಇಲ್ಲ. ಬಾಸ್, ಇಲ್ಲಿಂದ ಓಡೋಗೋದೇ ಒಳ್ಳೇದು. ಬನ್ನಿ ಹೋಗೋಣ. ಅಯ್ಯೋ ಎಲ್ ಓಡ್ತಿದ್ಯಾ? ರೌಡಿಗಳನ್ನ ಹಿಡಿಲೇಬೇಕು. ನನ್ನ ಹತ್ರ ಒಂದು ಪ್ಲಾನ್ ಇದೆ. 399 499 ರೀಚಾರ್ಜ್ ಪ್ಲಾನ್ ಅಲ್ಲ, ರೌಡಿಗಳನ್ನ ಹಿಡಿಯೋ ಪ್ಲಾನ್. ತಾತ ನಮ್ನ ಗಾಡಿಲ್ ಕೂರಿಸ್ಬಿಟ್ಟು ಒಂದ್ ಪಂಚ್ ಹೊಡಿರಿ. ಅಪ್ಪಾಜಿ ನಮಗೆ ಯಾಕೆ ಹೊಡೆದ್ರಿ? ನೀವು ಹೊಡಿಬೇಕಾಗಿದ್ದು ಗಾಡಿಗೆ. ಇರಯ್ಯ, ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಅಯ್ಯೋ ತಾತನ್ ಕೋಲ್ ತಗೊಂಡಿದ್ದು ಒಳ್ಳೇದಾಯ್ತು. ಸಿಕ್ಕಾಕೊಂಡ. ಇವನ್ ಏನಾದ್ರೂ ಮತ್ತೆ ಓಡೋದ್ರೆ ನಾನು ಇವನ್ ಕತೆನ ಮುಗಿಸ್ಬಿಡ್ತೀನಿ. ನೀನ್ ಸ್ವಲ್ಪ ಚಿಲ್ಲಾಗಿರು. ಇಷ್ಟೊಂದು ಒದೆ ನನ್ನ ಜೀವನದಲ್ಲಿ ತಿಂದಿದ್ದು ಅಂದ್ರೆ 10th ಅಲ್ಲಿ ಫೇಲ್ ಆದಾಗ. ನನ್ನ ಕ್ಷಮಿಸ್ಬಿಡಿ ಎಲ್ಲರೂ. ಸೋಡಿ ಕಾರ್ ಗ್ಯಾರೇಜ್, ಅಯ್ಯರ್ ಸೈನ್ಸ್ ಲ್ಯಾಬ್, ಅಬ್ದುಲ್ ಕಿರಾನಾ ಸ್ಟೋರ್, ಕಾನ್ವೆಂಟ್ ಸ್ಕೂಲ್. ಅಯ್ಯೋ, ಈ ಕಳ್ಳನ ಹತ್ರ ನಮ್ ಸ್ಕೂಲ್ ಪೇಪರ್ಸು ಇದೆ. ಅಯ್ಯೋ ತಾತ ಮತ್ತೆ ಬಂದ್ಬಿಟ್ರು. ಡಾಕ್ಟ್ರಣ್ಣ, ನಮ್ಮ ಅಪ್ಪಾಜಿನ ಸರಿ ಮಾಡ್ಬಿಡಿ. ಈ ಕೈಗೆ ನನ್ಗೇನೋ ಒಂಥರ ಪವರ್ ಬಂದ್ಬಿಟ್ಟಿದೆ. ಇದನ್ನ ದಯವಿಟ್ಟು ನಾರ್ಮಲ್ ಮಾಡಿ. ಅಪ್ಪಾಜಿ, ನೀವು ಈ ಔಷಧಿ ತಗೊಳ್ಳಿ, ಸರಿ ಹೋಗುತ್ತೆ. ತಗೊಳ್ಳಿ.
ಈಗ ನನ್ನ ಕೈಗಳು ಭಾರ ಅನಿಸ್ದೆ ಹಗುರವಾಗಿ ಅನಿಸ್ತಾ ಇದೆ. ಅಯ್ಯೋ ಅರೆ ಅರೆ ಹೆದರ್ಕೋಬೇಡಿ, ಇದು ಪ್ಲಾಸ್ಟಿಕ್ ಇಂದು.